ಬಲ್ಲವನಿಗೆ ಬಲವಿಲ್ಲ. ಹೌದು. ಸಾಹಿತ್ಯ ಸರ್ವರಿಗೆ ಇಲ್ಲ ಸರ್ವಜ್ಞ ಅಂತ ಹೇಳಿದ್ರ ಮಹಾತ್ಮರು. ಹೌದು ಹೌದು. ಮತ್ತೊಂದು ಮಾತಿನ ಒಳಗೆ ಹಿಂಗ ಸಂತರ ಅಭಂಗದೊಳಗೆ ಬರೀತಾರ. ಹೆಂಗ್ರಿ ಸರ? ಪಿಕಿಲಿಯಾಸಿ ಅಂದು ಕಡುಪನ ಗೇಲೆ ತೈಸೆ ಅಮವಾಸ ಕೇಲೆ ಅಂದ್ರವ್ರು. ಹೌದು ಹೌದು. ಹಿಂಗಂದ್ರಿ ಏನ್ರಿ ಬಾ? ಹ್ಯಾಂಗ ಹಿಂದ ದೀಪಾವಳಿ ಹಬ್ಬ ಆದ ಬಳಿಕ ಚಟ್ಟಿ ಎಳ್ಳ ಮಸಿ ಮುಂದ ಹೌದು ಜ್ವಾಳದೊಳಗೆ ಕಡ್ಡಿನ ಬೀಜ ಕೂಡಿಸ್ತಾರ. ಜ್ವಾಳ ಬಿತ್ತುವಳಗ ಹೌದು ಹೌದ್ರಿ ಬಾ. ಅವು ದೀಪಾವಳಿ ಆದ ಬಳಿಕ ಚಟ್ಟಿ ಮುಂದೆ ನೋಡಿದ್ರೆ ಕೈ ಜಾರಿರ್ತಾವ ಕಡ್ಡ. ಅದೇ ಎಳ್ಳ ಮಸಿ ಮುಂದೆ ನೋಡ್ಬೇಕಾದ್ರೆ ಏನಾಗ್ತಾವ್ರಿ ಸರ? ಸೂರ್ಯನ ಪ್ರತಿಬಿಂಬದಿಂದ ಹೌದು ಕೈ ಗುಣವನ್ನು ಹೋಗಿ ಶಮಿ ಬಂದು ಹೌದು ಅದು ಪುಟ್ಟಿ ಕೈಯಾಗಿ ಸೇವನೆ ಮಾಡ್ಲಿಕ್ಕೆ ಬರ್ತದ ಅಂತೇಳಿ ಮಹಾತ್ಮರು ಹಿಂಗ ಅಭಂಗದೊಳಗೆ ಬರೀತಾರ. ಹೌದು. ಅದಕ್ಕೆ ಬಹಳ ವಿಜೃಂಭಣೆಯಿಂದ ಹೌದು 7 ಮಕ್ಕಳ ತಾಯಿ ಜಾತ್ರೆ. ಹೌದ್ರಿ ಬಾ. ಹೌದು. ಬಹಳಷ್ಟು ಸಭಾ ಚಿಕ್ಕದಿದ್ರ ಸಹಿತ ಚೊಕ್ಕ ಬಂಗಾರಂಗ ನಡೆದೈತಿ ಯಾವಾರ. ಹೌದು ಹೌದು. ವಾದಿನ ಒಳಗೆ 3 ಪ್ರಕಾರಗಳ ವಾದ ಇರ್ತಾವ. ಯಾವ್ಯಾವ್ರಿ ಸರ? ಒಂದು ವಾದಿಗೆ ಸಂವಾದ, ಹೌದು. ಒಂದು ಜಲಪವಾದ, ಹೌದು. ಒಂದು ವಿತಂಡ. ಹೌದು ಹೌದ್ರಿ ಬಾ. ಅಂದ್ರ ವಾದಿಗೆ ಸಂವಾದ ಅಂದ್ರೆ ನಾವು ಏನ ಹೇಳ್ತೇವು ಅದ ಮಾತು ಮುರಿದು ಮತ್ತೊಂದು ಉದಾಹರಣೆಗಳು ಕೊಟ್ರಂದ್ರ ಅದು ವಾದಕ್ಕೆ ಸಂವಾದ ಆಯ್ತು. ಹೌದು. ನಾವೊಂದು ಬ್ಯಾರೆ ಹೇಳುದು ಅವ್ರೊಂದು ಬ್ಯಾರೆ ಹೇಳಿದ್ರಂದ್ರ ಇದು ಯಾವ್ದ್ರಿ ಸರ? ಅದು ಜಲ್ಪವಾದ. ಹೌದು. ಅದಕ್ಕ ಮತ್ತೊಂದು ವಾದ ಯಾವ್ದಪ್ಪ ಅಂದ್ರ ಯಾವ್ದ್ರಿ ಸರ? ನಾವೊಂದು ಹೇಳ್ದೇವ ಅಂದ್ರ ಅವ್ರೊಂದು ಕೇಳೋದು. ಹೌದು ಹೌದು. ಹಿಂಗ ಇದಕ್ಕೆ ವಿತಂಡವಾದ ತರ. ಹೌದು. ಈಗ ನಮ್ಮ ರಾಯಪ್ಪ ಮಾಸ್ತರ ಬಹಳ ವಿಜೃಂಭಣೆಯಿಂದ ಹೌದ್ರಿ ಬಾ. ಶರಣರು ಮತ್ತ ಸಂತರು ಹೌದು ಒಂದು ವಿಷಯ ಪ್ರತಿಪಾದನೆ ಮಾಡಿ ಹೌದು ಸಂತರ ನಮ್ಮ ಪಾಲಿಗೆ ಐತಿ ಒಪ್ಪಿಸ್ಕೊಂಡು ಸಂತರ ಬಗ್ಗೆ ಒಂದ ತುಕಾರಾಮ್ ಮಹಾರಾಜರದ ಉದಾಹರಣೆ ಕೊಟ್ಟೆವು. ಹೌದು. ಇನ್ನು 2ನೇ ಸಂಧಿಗೆ ನಮ್ಮ ರಾಯಣ್ಣ ಮಾಸ್ತರ್ ಅವರು ಏನ್ ಮಾಡಿದ್ರಪ್ಪ? ಶರಣರ ಬಗ್ಗೆ ಹಿಡಿದ ಹಾಲ ಮತದೊಳಗೆ ಬಹಳ ಉತ್ಸವದಿಂದ ಅದ್ರ ರಚನೆಯನ್ನ ಮಾಡಿ ಬಹಳ ಅತೃಪ್ತದಿಂದ ಹೇಳ್ಯಾರ. ಹೌದ್ರಪ್ಪ ಹೇಳ್ಯಾರಿಲ್ರಿ. ಶರಣರಿಗೆ ಮುಂಡಾಸ ಆಗ್ಯದ, ಸಂತರಿಗೆ ಎಲ್ಲಿ ಆಗ್ಯದ. ಹೌದು. ಮತ್ತ ಹುಲಿಗೆ 12 ವರ್ಷಕ್ಕೆ ಮಕ್ಕಳು ಇದ್ದು ವರ್ಷಕ್ಕೊಮ್ಮ ಆಗಲಂತೇಳಿ ಆಶೀರ್ವಾದ ಮಾಡ್ಯಾರ. ಸಂತರ ಏನು ಮಾಡ್ಯಾರ? ಹೌದು. ಇದು ಸಂಶಯ. ಇವ್ರು ಯಾರಿಗೆ ಆಶೀರ್ವಾದ ಕೊಟ್ಟಾರ? ಹೌದು. ಅದಕ್ಕ ಭಗವಂತನಲ್ಲಿ ಬಲವಿಲ್ಲದ ಬಡವನಿಗೆ ಎಲವಿಲ್ಲದ ನಾಲಿಗೆಗೆ ತೊಲಿಗಂಬ ಇಲ್ಲ ಗಗನಕ್ಕೆ ಸರ್ವಜ್ಞ ಅಂದ್ರು. ಹೌದು ಹೌದ್ರಪ್ಪ. ಹೌದು. ಜಾತಿ ಭೇದ ದೇವರಿಗಿಲ್ಲ ಸರ್ವಜ್ಞ ಅಂದ್ರು. ಅದಕ್ಕ ಏನಾಗಿದ್ರಪ್ಪ? ಯಾರ್ಯಾರು ಎಷ್ಟು ಮಠ ದುಡ್ದಾರ ಅವ್ರವ್ರಿಗೆ ಅಟ್ಟ ಪಗಾರ ಕೊಟ್ಟಾರ. ಹೌದು ಹೌದು ಸರ್. ಅವ್ರ ನಾ ಹಿಂದಿನ ಪಾಳ್ಯಕ್ಕೆ ಹೇಳಿದ ಸಂತರು ಏನು ಮಾಡ್ಯಾರಪ್ಪ ಅಂದ್ರ ಅಷ್ಟ ಐಶ್ವರ್ಯ ಬೆಳ್ಳಿ ಬಂಗಾರ ಹೆಂಡರ ಮಕ್ಕಳ ಭೂಮಿ ದಾನ ಎಲ್ಲಾನು ಹಾದ್ರ ದುಃಖ ರೋಜನ ಆಗಿಲ್ಲ. ಏಕೋ ಚಿತ್ತ ಒಂದು ಅಭಂಗ ಬರೆದು ಚಂದ್ರಭಾಗ ನದಿ ಒಳಗ 13 ದಿವಸ ಇಟ್ಟಾರಂದ್ರ ತೊಯ್ಲಾರ್ದೆ ಕಡ್ಯಾಕ್ ತೆಗದಾರ. ಅದ್ರ ಸಲುವಾಗಿ ಭಗವಂತ ನನ್ನ ಸಲುವಾಗಿ ಎಷ್ಟು ಕಷ್ಟ ಪಡೆದೆ ಅಂತೇಳಿ ತುಕಾರಾಮ್ ಮಹಾರಾಜರ ಕಣ್ಣಾನ ನೀರು ಹೋಗ್ಯಾವ ಅಂತೇಳಿ ನಾವೊಂದು ಮಾತು ಹೇಳಿದ. ಹೌದ್ರಪ್ಪ. ಅದಕ್ಕೆ ಪ್ರಶ್ನೆ ಮಾಡಿಲ್ಲ ನಾವು. ಹೌದು. ಅವ್ರು ಏನಂದ್ರು ನಮ್ಮಂಗ ಶರಣರ ಮುಂಡಾಸ್ ಪಡೆದ್ರೆ ನಿಮ್ಮಲ್ಲಿ ಯಾರು? ಹೌದು ನಿಮ್ಮಲ್ಲಿ ಬೇಕು. ಸರ್ ಅವ್ರ ಸಂತರ ಒಳಗ ಏನಾಗಿದ್ರಪ್ಪ? ಸಂತ ಜ್ಞಾನೇಶ್ವರ ಮಹಾರಾಜರಾಗಿ ಹೋದ್ರು. ಏನಾಯ್ತ್ರಪ್ಪ? 4 ವೇದ ಕ್ವಾಣಿನ ಬಾಯಿನಿಂದ ಓದಿಸಿ ಭಕ್ತರಿಗೆ ಸದ್ಗತಿ ಹೊಂದ್ಸ್ಯಾರ. ಹೌದ್ರಿ. ಹೌದು. ಮತ್ತೆ ಶರಣರು ಯಾರು ಕ್ವಾಣಿಗೆ ಮಾತಾಡ್ಸ್ಯಾರ ಅಂತ ಹೇಳ್ತೀರಿ ನೀವು? ಹಂಗಾಗ್ತದ್ರಿ ಸರ್? ಅದು ಆತದ ಆಗುದಿಲ್ರಿಪ್ಪ. ನಿಮ್ಮಲ್ಲಿ ಆ ಅಭಂಗಗಳ 13 ದಿವಸ ನೀರ್ನಾಗ ಯಾರು ತೀರ್ಸ್ಯಾರ ಅಂದ್ರ ಹೌದು ಒಳಗೆ ಮುಣಗುವುದು ಮ್ಯಾಗ ಬರ್ಬೇಕಾದ್ರೆ ಮ್ಯಾಗ ಬರ್ಬೇಕಲ್ಲ. ನೀರ್ನಾಗ ಕಲ್ಲು ಕಟ್ಟು ಹೋಗದ್ರ ಸುದ್ದ ಅದು ತೊಯ್ದಿಲ್ಲ. ಎಂತ ಭಕ್ತಿ ಅಂತ ಸಂತರಲ್ಲಿ ಶಕ್ತಿ ಅದ. ಹೌದು ಹೌದು. ಹಂಗ ಯಾರು ಮಾಡ್ಯಾರ ಅಭಂಗ ಯಾರು ಮುಣಿಸ್ಯಾರ ಅಂದ್ರೆ ಹೇಳ್ತೀರಿ? ಹೌದೌದು. ಅದೇ ಹಂಗೆ ಹೇಳಕ್ ಬರ್ತೀರಿ ಸರ? ಸಾಧ್ಯ ಇಲ್ಲ. ಅದು ನಾಗು ಪೂಜಾರಿ ದುಡಿಯೋದು ಬೇರೆನೇ, ರಾಯಣ್ಣನ ದುಡಿಯೋದು ಬೇರೆ. ನೀವು ಯಾರ್ಯಾರು ಹ್ಯಾಂಗ ಮಾಡಿರಿ, ಯಾರ್ಯಾರಿಗೆ ಭಗವಂತ
ಇರುವ 84 ಲಕ್ಷ ಜೀವರಾಶಿಗಳಿಗೆ ಅಣುರೇಣು ತೃಣಕೇಟದಲ್ಲಿ ವ್ಯಾಪಿಸಿಕೊಂಡ ಪರಮಾತ್ಮ ಒಬ್ಬರು ರೂಪ ಒಬ್ಬರಿಗೆ ಇಟ್ಟಿಲ್ಲ. ಇಟ್ಟಿಲ್ರಿ ಬಾ ಒಬ್ಬರಿಗೆ ಇಟ್ಟಿಲ್ಲ. ಅವ ಬೇರೆನ ಇವ ಬೇರೆ, ಒಂದರ ಸ್ವಲ್ಪ ಫರಕ್ ಮಾಡ್ಯಾನ. ಹೌದೌದು. ಅವ್ರಿಗೆ ಮುಂಡಾಸ ಅದೇನ ಸಿಂಗಡಾಪುರಕ್ಕಾದ ಮುಂಡಾಸ ಕರೆ ಆದ ಸಂತರ ಅಲ್ಲ. ಇಲ್ಲಿ ವಿಷಯ ಏನದ ಸಂತರಲ್ಲಿ. ಹೌದು. ಈಗ ಸಂತ ಮುಕ್ತಾಬಾಯಿ. ಹೌದು. ಸಂತ ಮುಕ್ತಾಬಾಯಿ ಏನ್ ಮಾಡಿ ನೋಡ್ರಿ ಬಾ, ಅಣ್ಣಗ ಬಗ್ಗಿಸಿ ಅದ್ರ ಬೆನ್ನ ಮೇಲೆ ರೊಟ್ಟಿ ಬಡದು ಹಾಕಿದ್ರು, ರೊಟ್ಟಿ ಕುದ್ದು ಬೈದು ರೊಟ್ಟಿ ಉಬ್ಬಿ ಬರ್ತೀವತ್ತ ಸೇವನೆ ಮಾಡ್ಲಿಕ್ಕೆ ಆಗತ್ತಿತ್ತ. ಹೌದೌದು. ಶರಣಲ್ಲಿ ಯಾರು ರೊಟ್ಟಿ ಮಾಡ್ಯಾರ ಬೆನ್ನ ಡುಬ್ಬದ ಮೇಲೆ ತೋರಿಸ್ತೀರಿ ನೀವು? ಹಂಗಾಗ್ತಾರೆ ಸರ್. ಹಂಗಲ್ಲದು ವಿತಂಡ. ವಿಷಯ ಏನದ, ಸಂತರು ಏನು ಮಾಡ್ಯಾರ ಪಾವಡ ಅದು, ಶರಣರು ಏನು ಮಾಡ್ಯಾರ ಅದು. ಹೌದೌದು. ಹಂಗ ಸುಮ್ಮನೆ ನಮ್ಮಲ್ಲಿ ಹಂಗದ ನಿಮ್ಮಲ್ಲಿ ಹಂಗದ ಹಂಗಿಲ್ರಿ ಸರ್. ನಾವ್ ಹಿಂಗ್ ಕುಣಿದ್ರಿ ನೀವು ಹಂಗೆ ಕುಣೀರಿ. ಹಂಗಾಗತ್ರಿ ಸರ. ಒಬ್ರದೊಬ್ರಿಗೆ ಬರುದಿಲ್ಲ, ಬರಂಗಿಲ್ಲ. ಹೌದೌದು. ಯಾರ್ಯಾರಿಗೆ ಏನೇನು ಕೊಟ್ಟನ ಭಗವಂತ ಅಟ್ಟು ಕೊಟ್ಟೆ ಇಟ್ಟ ನಾವು. ಹೌದೌದು. ಅದಕ್ಕೆ ಹಿಂದ ಈಗ ಬಹಳಷ್ಟು ಹಿರಿಯರು ಏನು ಹೇಳ್ತೀವಿ ಬಾ, ಈಗ ಜವ್ರ ಗೌಡ್ರು ಹೈನಾಳ್ ಚಂದ್ರಮುತ್ತಿ ಅವ್ರು ಕುತ್ತಲ್ಲಿ ಪದ ಆಡಿದ್ರ 3 ದಿವಸ ಹೇಳ್ತಿತ್ತಲತ್ತವ್ರು. ಹೌದು. ಈ ಕುಡ್ದಾಡ್ ಹಾಡ್ಗತಿಲ್ಲ ನಾವು ನೀವು ಒಬ್ಬರದು ಒಬ್ಬರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದ್ರಿ ಬಾ. ಅದಕ್ಕೆ ನಿಮಗೆ ಎಷ್ಟು ಬುದ್ಧಿ ಕೊಟ್ಟಾನ. ನೀವು ಬೀರದೇವರ ಮಾಳಿಂಗರಾಯ ಭಕ್ತಿ ಸೇವಾದೊಳಗೆ ನೀವು ಮಾಡ್ತೀರಿ. ಅಂಶದ ಮುತ್ಯ ನಮಗೆ ಎಷ್ಟು ಕೊಟ್ಟಾನ ನಾವು ಹೇಳೋದದ. ಹೌದು. ಅದಕ್ಕೆ ಹೇಳಿದ್ರೆ ಅಲ್ಲಿ 12 ವರ್ಷಗೊಮ್ಮ ಮಕ್ಕಳು ಇದ್ದು ವರ್ಷಗೊಮ್ಮೆ ಕೊಟ್ಟಾರ. ಹುಲಿಗೆ ಹಿಂಗ ಮಾಡ್ಯಾರ. ಹೌದು. ಹಿಂಗ ಆಶೀರ್ವಾದ ಕೊಟ್ರ. ಸಂತ ಚೌತಾ ಮಾಡಿ ಪಂಡರ್ಪುರ್ಗೆ ಒಟ್ಟ ಹೋಗಲಿಲ್ಲ. ಹೌದ್ರಿ ಬಾ. ಹೌದು. ಸಂತರ ದಿಂಡಿ ಹೋಗುವಾಗ ಬರೇ ಫರಾಳ ಮಾಡಿ ಹೊಲ್ದಾರಿ ಸೌತಿನಕಾಯಿ ಆ ಸಂತರನ್ನ ಉಣಿಸ್ತಿದ್ದ. ಹೌದೌದು. ಸಂತ ನಾಮದೇವ್ ಮಹಾರಾಜರು ಏನ್ ಮಾಡಿದ್ರು? ಏನ್ ಮಾಡಿದ್ರಿ ಸರ? ಭಗವಂತನ ಸಾನ್ನಿಧ್ಯದಲ್ಲಿ ನಿಂತು ಏಕೋಚಿತ್ತ ಕಲ್ಲಿನ ಮೂರ್ತಿಗೆ ಆಗಿ ಹೌದ್ರಿ ಬಾ ಸಗಣು ರೂಪ ಧಾರಣ ಮಾಡಿ ನಾಮದೇವ್ ಮಹಾರಾಜರ ಪ್ರತಿ ಕಲ್ಲಿನ ಮೂರ್ತಿ ಸೀಳಿ ಸಗಣು ರೂಪದಿಂದ ಊಟ ಮಾಡಿಸ್ಯಾರ ದೇವರಿಗೆ. ಹೌದು. ಅವರಿಗೆ ಸೂಕ್ಷ್ಮ ಅಹಂಕಾರ ಬಂದಿತ್ತು ಸ್ವಲ್ಪ. ಎಂತಾದ್ರಿ ಸರ್ ಅದು? ಪಂಡರಪುರ ಗ್ರಾಮದಲ್ಲಿ ನನ್ನಂತ ಗುರುವ ನಿನ್ನಂತ ಶಿಶುಮಗ ಯಾರು ಇಲ್ಲ, ನನ್ನಂತ ಶಿಶುಮಗನೇ ಯಾರು ಇಲ್ಲ ಅಂದಳಗ. ಹೌದು. ಆಳಿಗೆ ಏನೈತ್ರಿ ಬಾ? ಆಯಳಗ ಮನದಾಗ ಪಾಂಡುರಂಗ ಕುಲು 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 ನಕ್ಕ. ಹೌದು. ನಾಮದೇವ ನನಗ ದುಡಿಯಂತ ಭಕ್ತರ ಸಂತರ ಬಹಳಷ್ಟು ಹಾರ ಅಂದಳಗ. ಹೌದು. ಆಯಳಗ ಹಲೋ ಹಲೋ ಆಯ್ತು ಮಹೇಶ. ಅದಕ್ಕ ಏನಾಗಿದ್ರಿ ಬಾ? ನನ್ನಂತ ಸಂತ್ರೇ ಯಾರು ಇಲ್ಲ ಅಂತೇಳಿ ಸೂಕ್ಷ್ಮ ಅಹಂಕಾರ ಬಂದಿತ್ತು ನಾಮದೇವ್ ಮಹಾರಾಜಗ. ಹೌದು. ಆಯಳಗ ಪಾಂಡುರಂಗ ಒಂದು ವಿಚಿತ್ರ ಘಟನೆ ಮಾಡಿ ತೋರಿಸದ. ಅದು ಹ್ಯಾಂಗ್ರಿ ಸರ? ನಿನ್ನಕ್ಕಿಂತ ಹೆಚ್ಚಿಗೆ ಸಂತರ ಜಗತ್ತದೊಳಗ ಅದಾರ ನಡಿ ನನ್ ಕೂಡ ತೋರಿಸ್ತಂದಳಗ. ಹೌದು. ಪಾಂಡುರಂಗ ಮುಂದೆ ಓಡ್ಲಕ್ ಶುರು ಮಾಡ್ದ. ಹೌದು. ಹಿಂದ ಸಂತರು ಬೆನ್ನ ಹತ್ತಿ ಬಂದ್ರು. ಆಳಗ ಸೌತಾ ಮಾಳಿ ಹೊಲಕ್ಕೆ ಬಂದು ಹೌದ್ರಿ ಬಾ. ಹೌದು. ಆಯಳಗ ಹೇಳ್ತಾರ ಏನಂತ್ರಿ? ಸೌತಾ ಮಾಳಿ ಭಕ್ತಿ ನೋಡೋ ಸಲುವಾಗಿ ಪಾಂಡುರಂಗ ಹೇಳ್ತಾನ, ಯಪ್ಪ ನಿನ್ನ ಭೇಟಿಗಾಗಿ ನಾ ಬಂದಿದ್ದ ನಿನ್ನ ಸನಿಯಾಕ. ಹೌದು. ಹಿಂದ 4 ಮಂದಿ ತುಡುಗರು ಬೆನ್ನ ಹತ್ತಾರ. ನನಗೆ ಎಲ್ಲಿ ಇಟ್ಕೋ ಅಂದ್ರು. ಜಾಗ ಕೊಡು ನನಗೆ ಅಡಗಲಿಕ್ಕ. ಅಲ್ಲಿ ಮನ್ಯಾಗಿರ್ರಿ ಅಂದ. ಒಲ್ಲಂದ ಮನ್ಯಾಗ ಬಂದು ಹಿಡಿತಾರ ಅಂದ. ಹಿಡಿತಾರ, ಹುಡುಕಾಡಿ ತೆಗಿತಾರ ನನಗ. ಈ ಹಿಂದೂ ಎತ್ತಲದಾಗಿರ್ರಿ ಅಂದ. ಅಲ್ಲಿ ಹುಡುಕಾಡಿ ತೆಗಿತಾರ. ಇಲ್ಲಿ ಕಬ್ಬಿನ ಒಳಗ್ ಕುಂದ್ರಿ ಅಂದ. ಎಲ್ಲಿ ಹೇಳಿದ್ರ ಒಲ್ಲಂದ. ಹೌದ್ರಿ ಬಾ. ಬಾಳದ ಹಗಿ ಒಳಗ್ ಕುಂದ್ರಿ ಅಂದ. ಒಲ್ಲಂದ. ಹೌದು. ಭಗವಂತ ಕೈ ಒಳಗ ಕುಡುಗಿಲಿತ್ತೀನಿ ಎಲ್ಲಿ ಕುಂದ್ರಲಿ ಅಂದಳಗ. ಆಳಗ ನನ್ನ ಹೃದಯದೊಳಗೆ ಕುಂದಿರ್ತೇನಪ್ಪ ಅಂದಳ. ಹೃದಯ ಹರಿದು ಒಳಗ ಪಾಂಡುರಂಗನ ಇಟ್ಟುಕೊಂಡು ಮ್ಯಾಲ ಕೈ ಎಳೆದಿದ್ರ. ಮ್ಯಾಲ ಕೈ ಎಳೆದ ಬಿಟ್ಟ ರಕ್ತ ಬಂಬಾಳಿ ಸೋರ್ತಿತ್ತು. ಪಾಂಡುರಂಗ ಒಳಗೆ ಕೂತಿದ್ದ. ಹೌದು. ಸಂತರ ಮಂಡಳೆಲ್ಲ ಹುಡುಕಿ 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 ಹೊಲ ಮನಿ ಕಬ್ಬ ಅವನು ತ್ವಾಟೆಲ್ಲ ತಳಗ ಮ್ಯಾಲ ಮಾಡಿದ್ರು. ಚೌತಾ ಮಾಡಿ ಖರೆ ಹೇಳ ನಿನ್ನ ಬಲ್ಲೆ ಹಾನ ಪಾಂಡುರಂಗ. ಪಾಂಡುರಂಗ ನಿನ್ನ ಬಲ್ಲೆ ಬಂದಾನ. ಎಲ್ಲಿ ಹೋಗ್ಯಾನ ಹೇಳು. ಹೌದು. ಅಂದಾಳಗ ನನ್ನ ಪ್ರಾಣ ಹೋದ್ರ ಸುತ್ತ ನೋಡ್ರಿ, ಎಲ್ಲಿ ಬೇಕಾದಲ್ಲಿ ನೋಡ್ರಿ ಅಂದ. ಎಲ್ಲಾ ಕಡೆ ಹುಡುಕ್ಯಾಡ್ರಿ. ಎಲ್ಲ ಕಡೆ ಹುಡುಕಿ ಹುಡುಕಿ ಬ್ಯಾಸುತ್ತ ಬಂದ್ರು. ಹೌದು. ಆಯಳಗ ಹೊಟ್ಟಿ ಹರಿದು ನಾವು ಸೋತೇವಪ್ಪ, ನಮ್ಮಕ್ಕಿಂತ ಹೆಚ್ಚಿದ್ದೆ ಅಂತೇಳಿ ಎಲ್ಲಾರು ಚೌತಾ ಮಾಳಿಗೆ ವಾವಾ ಮಾಡಿದಳಗ ಹೊಟ್ಟಿ ಹರಿದ ಪಾಂಡುರಂಗ ಹೊರಗೆ ಬಿಟ್ಟಾನ. ಹೌದಪ್ಪ. ಹೌದು. ಹಿಂಗ ಯಾರು ಮಾಡ್ಯಾರ? ಹಂಗಾದ್ರಿ ಸರ? ಹಿಂಗ ಆತದನ್ರಿ? ಹಂಗ ಆಗುದಿಲ್ರಿ ಬಾ.
ಹಿಂಗ ಸಂತ ರೋಹಿದಾಸ ಏನ್ ಮಾಡಿದ್ರಪ್ಪ ಅವರು? ಸಂತ ರೋಹಿದಾಸನ ಕೂಡ ಕಾಶಿ ಒಳಗ ಪಂಥ ಹಾಕಿ ಹೌದು ಬ್ರಾಹ್ಮಣರ ಒತ್ತಾಟಿ ಈ ಸಂತರ ಪ್ರವಚನ ರೋಹಿದಾಸ ಹೇಳಿದ್ರು ಕೂಡ ಹೌದು ಇವರಿಗೆ ವೇದ ಉಪನಿಷತ್ತುಗಳಿಗೆ ಯಾರ್ಯಾರಿಗೆ ಹೇಳಗೊಡ್ಲಿಲ್ಲ. ಹೌದು ಹೌದು ಎಲ್ಲಿದ್ದಲ್ಲಿ ಬಂದು ಬ್ರಾಹ್ಮಣರು ಕಾಡ್ತಿರು ಸಂತ ರೋಹಿದಾಸಗ. ಹೌದ್ರಪ್ಪ ಹೌದು. ಅದಕ್ಕ ಕಾಶಿ ಒಳಗಿನ ವಿಶ್ವನಾಥನ ಮೂರ್ತಿ ಏನಾಗಿದ್ರಪ್ಪ? ಒಂದು ಕಾಶಿ ರಾಜ್ಯ ಅನುದಾನ ಕೊಟ್ಟ ನಟ್ಟ ನಡುವ ಕಾಶಿ ವಿಶ್ವನಾಥನ ಮೂರ್ತಿ ಇಡ್ರಿ. ಹೌದು ಯಾರ ಭಕ್ತಿ ಶ್ರೇಷ್ಠದ ಅವ್ರ ಮೂರು ಮಾತು ಕರೀರಿ ಅವ್ರ ಕಡೆ ಹೋಲಿ ಅಂದಾಗ ಹೌದು ಬ್ರಾಹ್ಮಣರು ಬೇಕಾದಷ್ಟು ಕರೆದ್ರು ಹೋಲಿಲ್ಲ. ಹೌದ್ರಪ್ಪ ಹೌದು. ಸಂತ ರೋಹಿದಾಸ ಈ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ದುಡಿದ ಖರೆ ಆದ ಅಂದ್ರ ಒಂದೇ ಮೂರ ಮಾತು ಕರೆದಾಗ ಸಂತ ಕಾಶಿ ವಿಶ್ವನಾಥನ ಮೂರ್ತಿ ಬಂದು ಕೈಸಾದಣಾಗ್ಯದ ರೋಹಿದಾಸಗೆ. ಹೌದ್ರಪ್ಪ ಹೌದು. ಆ ಎಳಗ ಬ್ರಾಹ್ಮಣರು ಮತ್ತೊಂದು ಯಾಳದಲ್ಲಿ ಏನ್ ಮಾಡಿರಪ್ಪ? ನಾವು ಜನಿವೇರ ಹಾಕೋತೇವ್, ಜನಿವೇರ ನಿನ್ನ ಬಲ್ಲಿ ತೋರ್ಸಂದಾಗ ಆಳಗ ಸ್ವಂತ ತನ್ನ ಕಾಯಕ ಮಾಡುದು ರೆಪ್ಪಿಗೆ ಹರಿದು ಹೌದು ಒಳಗಿನ ಹೃದಯದೊಳಗೆ ಜನಿವೇರ ತೋರ್ಸ್ಯಾನ ಸಂತ ರೋಹಿದಾಸ್ ಇದೆ. ಹೌದು ಹೌದು ಭಕ್ತಿ ಇದ್ದಿದ್ರ ಭಕ್ತಿಯಿಂದ ಒಳಗಿಂದ ಜನಿವೇರ್ ತೋರ್ಸ್ಯಾನ. ಹಂಗ ಯಾರು ತೋರಿಸ್ತೀರಿ? ಹೌದ್ರಪ್ಪ ಹೌದು. ಹಂಗಲ್ಲ ಹೌದ್ ಹಂಗಲ್ಲ ಅದು ವಿಷಯ. ಹಂಗ ಆಗುದಿಲ್ರಿ. ಅದಕ್ಕ ಬಹಳಷ್ಟ ನಮ್ಗ ವಿಚಾರ ಮಾತಾಡಕ್ ಬರ್ತದ. ಹೌದ್ರಪ್ಪ ಅದಕ್ಕ ಹೇಳಿದ್ರ ಅವ್ರ ನಮ್ಮ ಮಲ್ಲಪ್ಪನ ಹೇಳ್ದ ಮಾಸ್ತರ್ನ ಕಿವಿಡಾಗ್ಯಾವ ಕಿವಿಡಾಗ್ಯಾವ ಲಗೇಚ್ ಉರಿ ಹಚ್ಚದ್ರ ಹಾಲು ಬರ್ತಾವ ಹೆಂಗ್ರಿ? ಹೌದ್ ಹೌದ್. ಈಗ ಯಾರ ದೈವದ ಹೇಳ್ರಿ, ಯಾರ ಕೆಂಚಿಗೆ ಉರಿ ಹಚ್ಚದ್ರ ಹಾಲು ಬರ್ತಾವ? ಅಲ್ಲ ಆಗ ನಿಮ್ಮ ಸನಿಯಾರ್ ಬರಗೊಟ್ಟೈತು. ಸನಿ ಬರ್ಕೊಟ್ಟಿತ್ತು ಎಂದರೆ ನಿಮಗೆ ಸಾಯುವರಿದನ ಸರಿ ಬರಗೊಡ್ಲಿಕ್ಕಿಲ್ಲದು. ಆಕಳ ಅಂತಾರ ಈ ಸಾರಿ ಏಮಿ ಅಂದ್ರು. ಏಮಿ ನನಗತ್ತರ ಕಿವಿ ಕಾಮಿ ಕೇಳಿಸ್ತಾವ. ಹೆಂಗ್ರಿ ಸರ? ಒಮ್ಮೆ ಆಕಳ ಒಮ್ಮೆ ಏಮಿ ಒಮ್ಮೆ ಕುರಿ ಮತ್ತೊಂದ್ಸಲ ಬೇಕು ಬರ್ತದ. ಪೈಲ ಹೌದು ಎಮ್ಮೆರ ಇರ್ಲಿ ಆಕಳರ ಇರ್ಲಿ ಉರಿ ಹಚ್ಚದ್ರ ಹಾಲು ಹೆಂಗ್ ಬರ್ತಾವ ಹೇಳ್ರಿಲ್ಲ? ಅದೇ ಬರ್ತದ್ರಿ ಸರ್. ಫಾಕ್ತಿ ಚಿಟಿಗೆ ಕೊಟ್ರೆ ಹಾರ್ತದ್ರಿ. ಬರೇ ಎಮ್ಮೆ ಆಕಳಿ ಹಿಂಡಾಳಾಗ ಮುಂದೊಬ್ಬ ಮುಗ್ದಾಣಿಗೆ ಏನ್ರಿ ಹಿಂಗ್ ಮುಗ್ದಾಣಿ ಸೋಲ್ ಹೊಡ್ರಿ ಹಾರ್ತದ ಒಂದ್ ಗಜ್ಜಿ. ಅದು ಬಿಡ್ರಿ ಸರ್. ನಮ್ಮ ಮನೆ ಉದ್ಮೇಲೆ ಹಚ್ಚುವ ನಮ್ಮ ಕಾಕ ಚಿಟಿಗೆ ಕೊಟ್ಟಿದ್ರೆ ತನಿಖೆ ಹರಿದ್ರಿ ಅವ. ಎಮ್ಮೆ ರೀ ಬಿಡ್ರಿ ಮತ್ತೆ ಕಡಿಗೆ ಉಳಿತು. ಹಂಗಲ್ಲ. ಹೌದು ವಿಷಯಗೆ ವಿಷಯ ನೀವು ಮಾತಿಗೆ ಮಾತೆ ಮಾತಾಡ್ಬೇಕು. ಅದಕ್ಕೆ ಯಥಾ ಪ್ರಕಾರ ಬಹಳ ಹೆಚ್ಚು ಮಾತಾಡಾರ್ದೆ ದೈವಿಕವಾಗಿ ಆಗಲಾರ್ದೆ ಆಯ್ತ. ಇನ್ನ ಒಂದು 5 ನುಡಿ ಖ್ಯಾಲಿ ಹಾಡಿ ಸರಿ ಜೋಡಿ ಮುಂದಿನ ಪಾಳಕ್ಕೆ ಮತ್ತೆ ಸರಜೋಡಿ ಕಲಾ ಸಂಘದವರು ಏನ ಮಾತಾಡ್ತಾರ, ಏನು ವಿಶ್ಲೇಷಣೆ ಮಾಡ್ತಾರ. ಮಂಗಳಾರತಿ ಟೈಮ್ ಸನಿ ಬಂದದ. ಹೌದ್ರಪ್ಪ ಯಥಾ ಪ್ರಕಾರ ಒಂದು 5 ನುಡಿ ಚಾಲ ಹಾಡಿ ಪಾಳಿ ಕೊಟ್ಬಿಡು. ಹೌದು.